ಹಲೋ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಭಾನುವಾರ, ಇದು ಭಾನುವಾರದ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒನ್ ಆಫ್ ಮೈ ಡ್ರೀಮ್ ಇದು. ಆ್ಯಕ್ಚುಲಿ ನನಗೆ ದುರ್ಗಾ ಮೇಡಮ್ ಅವರು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅಲ್ವಾ. ಯಾರಿಗೆ ತಾನೇ ಅವ್ರ ಹತ್ರ ಕ್ಲಾಸ್ ಕಲಿಬೇಕು ಅಂತ ಆಸೆ ಇರೋದಿಲ್ಲ ಹೇಳಿ, ಮೇಕಪ್ ಆರ್ಟಿಸ್ಟ್ಗಳಿಗೆ. ಸೊ ಅದಕ್ಕೋಸ್ಕರ ಇವತ್ತು ತುಮಕೂರಲ್ಲಿ ಒನ್ ಡೇ ಲುಕ್ ಆ್ಯಂಡ್ ಲರ್ನ್ ಮಾಸ್ಟರ್ ಕ್ಲಾಸ್ ಇತ್ತು. ಸ್ಟೀಮ್ ಪ್ರೂಫ್ ಮೇಕಪ್ ಮತ್ತು ಡ್ರ್ಯಾಗ್ ಪ್ರೂಫ್ ಮೇಕಪ್. ಇದನ್ನು ತುಮಕೂರಲ್ಲಿ ಸೌಮ್ಯ ಮ್ಯಾಮ್ ಅವರು ಆರ್ಗನೈಸ್ ಮಾಡಿದರು. ಸೊ ನನಗಂತೂ ನೆಕ್ಸ್ಟ್ ಥಾಟ್ ನಾನು ಯೋಚನೆ ಮಾಡಲಿಲ್ಲ. ನಾನು ಆ ವಿಡಿಯೋ ನೋಡ್ತಿದ್ದಂಗೆ ಸೌಮ್ಯ ಮ್ಯಾಮ್ಗೆ ಮೆಸೇಜ್ ಮಾಡಿಬಿಟ್ಟು ನನ್ನ ಸೀಟ್ನ ಬುಕ್ ಮಾಡಿಕೊಂಡೆ. ಸೊ ಅಂತೂ ಇಂತೂ ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದು ಆ ದಿನ ಬಂದೇ ಬಿಡ್ತು. ನಾನು ಕೂಡ ಬೆಳಗ್ಗೆ ಎದ್ದು ಬೆಳಗ್ಗಿನ ದಿನಚರಿ ಏನಿರುತ್ತೋ ಎಲ್ಲನೂ ಕೂಡ ಮುಗಿಸ್ಕೊಂಡು ಕ್ಲಾಸ್ಗೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗ ಇದ್ದಾಗ ನಾನು ಏನಾದರೂ ವ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ಓಪನ್ ಮಾಡಿದ್ರೆ ಇದೇ ಕತೆ. ಯಾವಾಗಲೂ ಬಂದು ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ತಾ ಇರ್ತಾನೆ. ಸೊ ಟೈಮ್ ಇರಲಿಲ್ಲ ವ್ಲಾಗ್ ಎಲ್ಲ ಮಾಡೋದಕ್ಕೆ. ಫಟಾಫಟ್ ಅಂತ ರೆಡಿ ಆಗಿಬಿಟ್ಟು ನಾನು ಸಿಂಪಲಾಗೆ ರೆಡಿ ಆಗಿದ್ದೀನಿ. ಜಸ್ಟ್ ಫೇಸ್ನ ಕ್ಲೀನ್ ಮಾಡಿಬಿಟ್ಟು ಟೋನರ್ ಹಾಕಿ ಮಾಯಿಶ್ಚರೈಸರ್ ಹಾಕ್ಕೊಂಡು ನೆಕ್ಸ್ಟು ಒಂದು ಫೌಂಡೇಶನ್ನ ಹಾಕ್ಕೊಂಡು ಅಷ್ಟೇ, ಇನ್ನೇನು ಹಾಕಿಲ್ಲ. ಲಿಪ್ಸ್ಟಿಕ್ ಆ್ಯಂಡ್ ಕಾಜಲ್ ಇಷ್ಟನ್ನು ಹಾಕಿ ರೆಡಿಯಾಗಿ ಹೊರಟಿದ್ದೀನಿ. ನಿಜ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಸ್ವಲ್ಪ ಭಯ ಕೂಡ ಇತ್ತು. ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ, ಅದು 8 ಸಲ ಬ್ರೇಕ್ ಮಾಡಿದ್ದಾರೆ. ಹೇಗೆ ಬಿಹೇವ್ ಮಾಡ್ತಾರೋ ಸ್ವಲ್ಪ ನಾನು ಅಂದ್ಕೊಂಡಿದ್ದೆ, ಅಂದರೆ ಅವರು ನೀಟಾಗಿ ಮಾತಾಡ್ಸಲ್ಲ ಅನಿಸುತ್ತೆ, ಏನೋ ಗೊತ್ತಿಲ್ಲ, ಏನೋ ಒಂಥರ ಒಂದು ಸ್ವಲ್ಪ ಭಯ ಇತ್ತು. ಬಟ್ ನಿಜವಾಗ್ಲೂ ಫ್ರೆಂಡ್ಲಿ ಅಂದರೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ಬರ್ತಿದ್ದಂಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೆಲೋ ಮಾಡಿದೆ. ಹೆಲೋ ಮಾಡಿದ್ರು, ನನಗೂ ತುಂಬ ಖುಷಿ ಆಯಿತು. ಸೊ ನಾನು ಕೂಡ ರೆಡಿಯಾಗಿ ಹೊರಟೆ. ಅಲ್ಲಿಗೆ ಹೋದ್ಮೇಲೆ ಕ್ಲಾಸ್ ಅಂತೂ ಸಖತ್ತಾಗಿತ್ತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದರಲ್ಲೂ ನಾನಿರೋದು ತುಮಕೂರಲ್ಲಿ. ಬ್ಯಾಂಗ್ಳೂರ್ಗೆ ಹೋಗಿ ಅವ್ರ ಹತ್ರ ಕ್ಲಾಸ್ನ ಕಲಿಯೋದಕ್ಕಾಗಲ್ಲ, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕಂತೂ ಆಗಲ್ಲ. ಈ ಥರ ಯಾವುದಾದ್ರೂ ಚಾನ್ಸಸ್ ಏನಾದರೂ ಸಿಕ್ಕಿದ್ರೆ ಬಿಡ್ತೀವ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಅನೌನ್ಸ್ ಆಗ್ತಿದ್ದಂಗೆ ನಾನು ಇನ್ಸ್ಟಾದಲ್ಲಿ ವಿಡಿಯೋ ನೋಡ್ತಿದ್ದಂಗೆ ಮ್ಯಾಮ್ಗೆ ಹೇಳಿ ಬುಕ್ ಮಾಡ್ಕೊಂಬಿಟ್ಟೆ ನನ್ನ ಸೀಟ್ನ. ಸೊ ನನ್ನ ಫ್ರೆಂಡ್ ಕೂಡ ಬಂದಳು, ಅವಳಿಗೆ ನಾನೇ ತಿಳಿಸಿದ್ದು ಒಬ್ಬಳೇ ಹೋಗಬೇಕಾಗಿತ್ತು. ಸೊ ಅವಳು ಬಂದಿದ್ದಕ್ಕೆ ಇನ್ನೂ ಒಂದು ಸ್ವಲ್ಪ ಭಯ ಕಡಿಮೆ ಆಯಿತು. ಇನ್ನು 10 ಗಂಟೆಗೆಲ್ಲ ಅವರು ಬರೋದಕ್ಕೆ ಹೇಳಿದರು. ಸೊ ನಾನು ಸ್ವಲ್ಪ ಬೇಗನೆ ಇರೋಣ ಅಂತ ಹೇಳ್ಬಿಟ್ಟು 9:30 ಒಳಗೆಲ್ಲ ಅಲ್ಲಿ ಹೋಗಿದ್ದೆ. ಹೋಗ್ತಿದ್ದಂಗೆ ನಮಗೆ ಎಂಟ್ರಿಯಲ್ಲಿ ಒಂದು ಬ್ಯಾಡ್ಜ್ನ ಹಾಕಿಬಿಟ್ಟು ಬುಕ್ಕು ಪೆನ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ರು. ಸೊ ನಾವೆಲ್ಲ ಮ್ಯಾಮ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಮ್ಯಾಮ್ ಬರೋವರೆಗೂ ಟೈಮ್ ಪಾಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು 2-3 ಗೇಮ್ಸ್ನ ಆಡಿಸ್ತಾಯಿದ್ರು. ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳೂ RCB ಫ್ಯಾನ್ ಗೊತ್ತಾ. ಸೊ ಖುಷಿಯಾಯಿತು. ಮ್ಯಾಮ್ ಕೂಡ ಬಂದರು, ಕ್ಲಾಸ್ ಮಾಡಿದ್ರು. ಫಸ್ಟು ದೀಪ ಹಚ್ಚಿ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮೇಕಪ್ ಮಾಡಿದ್ರು. ಮೇಕಪ್ ಅಂತೂ ಅಲ್ಟಿಯಾಗಿತ್ತು, ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ನಮಗೂ ಕೂಡ ವರ್ತ್ ಅನ್ನಿಸ್ತು. ಎಷ್ಟು ಫೀಸ್ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅವರು ಯಾವ ಟೆಕ್ನಿಕ್ಸನ್ನ ಹೇಳ್ಕೊಡ್ತಾರೆ, ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು.
ಇವಾಗ ನೀವು ನೋಡಿದ್ರಲ್ಲ ಅದು ಫಸ್ಟ್ ಲುಕ್ಕು, ಅದು ಸ್ಟೀಮ್ ಪ್ರೂಫ್ ಮೇಕಪ್. ಸ್ಟೀಮ್ ಕೊಟ್ರೂ ಕೂಡ ಮೇಕಪ್ ಏನೂ ಆಗಲಿಲ್ಲ, ನಮಗೂ ಕೂಡ ಟ್ರಿಕ್ಸ್ ಎಲ್ಲ ಗೊತ್ತಾಯಿತು. ಸೊ ಊಟ ಮುಗಿಸ್ಕೊಂಡಿದ್ದ ನಂತರ ಡ್ರ್ಯಾಗ್ ಪ್ರೂಫ್ ಮೇಕಪ್ಪು ಮತ್ತು ಇನ್ನೊಬ್ಬರು ಡಸ್ಕಿ ಸ್ಕಿನ್ ಮೇಕಪ್ ತೋರಿಸಿದ್ರು. ಅವ್ರು ಹೇಳಿದ್ದು 2 ಮೇಕಪ್ಪು, ಸೊ ಪ್ಲಸ್ ಒಂದು ಎಕ್ಸ್ಟ್ರಾ ಮೇಕಪ್ ಕೂಡ ಅವರು ತೋರಿಸ್ಕೊಟ್ರು. ಸೊ ನಮಗಂತೂ ಖುಷಿ ಆಯಿತು ಫೈನಲಿ. ಗೈಸ್ ಏನು ಗೊತ್ತಾ, ನನಗೆ ಅಲ್ಲೆಲ್ಲರ ಮುಂದೆ ಕ್ಯಾಮ್ರಾನ ಇಟ್ಕೊಂಡು ವ್ಲಾಗ್ ಮಾಡೋದಕ್ಕೆ ಒಂಥರ ಆಗುತ್ತೆ, ಹಾಗಾಗಿ ಮಾಡಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ, ಫೋಟೋಸ್ನ ಕ್ಯಾಪ್ಚರ್ ಮಾಡಿ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಹಲೋ, ಹಲೋ. ಸೊ ನಿನ್ನೆ ಬಂದಿದ್ದು ಲೇಟ್ ಆಯಿತು, ವಿಡಿಯೋ ಕೂಡ ನಾನು ಅಷ್ಟೊಂದು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಕ್ಲಾಸ್ ಅಂತೂ ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಅರ್ಥ ಆಯಿತು, ಹೆಲ್ಪ್ಫುಲ್ ಇತ್ತು. ಸೊ ನಮ್ಮ ರಿದ್ದೀಸ್ ಬ್ಯೂಟಿ ವರ್ಲ್ಡ್ ಆರ್ಗನೈಸ್ ಮಾಡಿದ್ರಲ್ಲ ಮೇಕಪ್ ಕ್ಲಾಸ್ನ, ಅವರು ನನಗೆ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟಿದ್ದಾರೆ. ಹಾಂ, ಅದಕ್ಕೋಸ್ಕರ ನಾನೀಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವ್ರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಮುಂದೆಯೇ ಓಪನ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ನಿಜವಾಗ್ಲೂ ಗೈಸ್ ಕ್ಲಾಸ್ ಮಾತ್ರ ತುಂಬ ಹೆಲ್ಪ್ಫುಲ್ ಇತ್ತು. ತುಮಕೂರಲ್ಲಿ ದುರ್ಗಾ ಮ್ಯಾಮ್ ಅವರು, ಚಿನ್ನಿ ಪ್ಲೀಸ್. ಆ್ಯಂಡ್ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು. ನೆಕ್ಸ್ಟ್ ಬರುವಂತಹ ಅಪ್ಕಮಿಂಗ್ ಡೇಸಲ್ಲಿ ದುರ್ಗಾ ಮೇಡಮ್ ಅವರು ನಮ್ಮ ತುಮಕೂರಲ್ಲಿ 5 ಡೇಸ್ ಮಾಸ್ಟರ್ ಕ್ಲಾಸ್ನ ಮಾಡ್ತಾ ಇದ್ದಾರೆ. 5 ಡೇಸೂ ಸಹ ನಮಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೂಡ ಇರುತ್ತೆ. ಯಾರಾದರೂ ತುಮಕೂರವರಿದ್ದರೆ ಅಥವಾ ಇಲ್ಲೇ ನಿಯರ್ ಬೈ ಯಾರಾದರೂ ತುಮಕೂರಲ್ಲಿ ಬಂದು ಸ್ಟೇ ಆಗಿ ಕಲಿತೀನಿ ಅನ್ನೋರು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ಹೇಳಿ, ನಿಮ್ಮ ವಾಟ್ಸಪ್ ನಂಬರ್ನ ಶೇರ್ ಮಾಡಿ, ನಾನು ಅವ್ರ ಜೊತೆಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ. ಸೊ ಇವಾಗ ಅವರು ಏನು ಗಿಫ್ಟ್ನ ಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡೋಣ ಬನ್ನಿ. ಸೊ ಇದು ಅವ್ರು ನಮಗೆ ಕೊಟ್ಟಿರುವಂತಹ ಒಂದು ಗುಡಿ ಬ್ಯಾಗ್. ಇದರೊಳಗೆ ಒಂದು ಕ್ಯೂಟಾಗಿರುವಂತಹ ಒಂದು ಬ್ಯಾಗ್ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದ್ರ ಒಳಗಡೆ ಇರೋವಂತಹ ಪ್ರಾಡಕ್ಟ್ಸ್ಗಿಂತ ನನಗೆ ಬ್ಯಾಗ್ ಮೇಲೇ ಲವ್ ಜಾಸ್ತಿ ಆಗಿದೆ, ಅಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಓಪನ್ ಮಾಡೋಣ ಬನ್ನಿ, ಒಳಗಡೆ ಏನೇನಿದೆ ಅಂತ ನೋಡೋಣ. ಸೊ ಫಸ್ಟ್ಗೆ ಇದು ಆಯಿಲಿ ಸ್ಕಿನ್ ಕ್ಲೆನ್ಸರ್, ಸೆಟಾಫಿಲ್ ಅವ್ರದ್ದು. ಸೊ ಆಲ್ರೆಡಿ ನಾನು ಸೆಟಾಫಿಲಲ್ಲಿ ಫೇಸ್ ವಾಶ್ನ ನಾನು ಸೆಟಾಫಿಲೇ ಯೂಸ್ ಮಾಡೋದು. ನಂದು ಬಂದುಬಿಟ್ಟು ಆಯಿಲಿ ಸ್ಕಿನ್ ಆಯಿತಾ. ಆಯಿಲಿ ಸ್ಕಿನ್ಗೆ ಬೆಸ್ಟ್ ಅಂದರೆ ಸೆಟಾಫಿಲ್ ಫೇಸ್ ವಾಶ್. ಆ್ಯಕ್ಚುಲಿ ನಾನು ಒಂದು 2 ಇಯರ್ಸಿಂದ ಸೆಟಾಫಿಲ್ ಫೇಸ್ ವಾಶ್ನೇ ನಾನು ಯೂಸ್ ಮಾಡ್ತಾ ಇರೋದು. ಸೊ ಸೆಟಾಫಿಲ್ ಕೊಟ್ಟಿದ್ದಕ್ಕೆ ನನಗೆ ತುಂಬ ವರ್ತ್ ಇದೆ, ಅಂದರೆ ಪರ್ಸ್ನಲಿ ನನಗೆ ಹೆಲ್ಪ್ ಆಗುತ್ತೆ ಇದು. ಥ್ಯಾಂಕ್ ಯು. ಇದು ಆಯಿಲಿ ಸ್ಕಿನ್ ಕ್ಲೀನ್ಸರ್, ಇದು ನನಗೆ ಯೂಸ್ ಆಗುತ್ತೆ. ಆ್ಯಂಡ್ ಇದು ಮಾಯ್ಶ್ಚರೈಸಿಂಗ್ ಕ್ರೀಮ್, ಡ್ರೈ ಟು ನಾರ್ಮಲ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್. ಆಲ್ಮೋಸ್ಟ್ ನನ್ನದೇ ಸೆನ್ಸಿಟಿವ್ ಸ್ಕಿನ್ ಇದೆ, ನಾನೇ ಮಾಯ್ಶ್ಚರೈಸರ್ ಆಗಿ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು, ಅಥವಾ ಕ್ಲೈಂಟ್ಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇದು ಒಳಗಡೆ ಹೀಗಿರುತ್ತೆ ಮಾಯ್ಶ್ಚರೈಸಿಂಗ್ ಕ್ರೀಮ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಸೆಟಾಫಿಲ್ ಅವರ ಡೈಲಿ ಅಡ್ವಾನ್ಸ್ ಅಲ್ಟ್ರಾ ಹೈಡ್ರೇಟಿಂಗ್ ಲೋಷನ್. ಸೊ ಇದನ್ನು ನಾವು ಫೇಸ್ಗೆ ಮತ್ತು ಬಾಡಿಗೆ ಎರಡಕ್ಕೂ ಅಪ್ಲೈ ಮಾಡ್ಬೋದು, ಮತ್ತು ಫ್ರೇಗ್ರೆನ್ಸ್ ಫ್ರೀ, ಯಾವ ಫ್ರೇಗ್ರೆನ್ಸು ಯಾವ ಸ್ಮೆಲ್ ಕೂಡ ಬರಲ್ಲ. ಸೊ ಮತ್ತು ಇರಿಟೇಷನ್ ಆಗೋಲ್ಲ, ನಮಗೆ ಇರಿಟೇಷನ್ ಆಗೋಲ್ಲ, ಡ್ರೈನೆಸ್ ಅನ್ಸೋದು, ಟೈಟ್ನೆಸ್ ಅನ್ಸೋದು, ರಫ್ನೆಸ್ ಈ ಥರ ಏನಾದರೂ ಇದ್ದರೆ ಎಲ್ಲನೂ ಕೂಡ ಅವಾಯ್ಡ್ ಆಗುತ್ತೆ. ಮತ್ತು ನಾನು ಇದನ್ನು ಯಾವುದೇ ತರಹದ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇಲ್ಲ, ನಾನು ಸೆಟಾಫಿಲ್ನ ಯೂಸ್ ಮಾಡೋದ್ರಿಂದ ಸೆಟಾಫಿಲ್ಲೇ ಬಂದಿದೆಯಲ್ಲ ಅಂತ ಜಸ್ಟ್ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಬೇಕು ಅಂದರೆ ಕೂಡ ನೀವು ಕೂಡ ಯೂಸ್ ಮಾಡಬಹುದು. ಚೆನ್ನಾಗಿದೆ. ಸೊ ಫೈನಲಿ
ಚೆನ್ನಾಗಿದೆ. ನನಗೆ ಯೂಸ್ ಮಾಡಲಿಲ್ಲ ಅಂದರೆ ನನ್ನ ಕ್ಲೈಂಟ್ಸಿಗೆ ಬೇಕಾದ್ರೂ ಧೈರ್ಯವಾಗಿ ಯೂಸ್ ಮಾಡಬಹುದು. ಯಾವುದೇ ತರಹದ ಸ್ಕಿನ್ ಇರಿಟೇಷನ್ನು ಮತ್ತು ಪಿಂಪಲ್ಸು ಏನೂ ಆಗಲ್ಲ ಇದರಿಂದ. ಯಾಕೆಂದರೆ ಇದು ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಸೆಟಾಫಿಲ್. ಇದು ಜೆಂಟಲ್ ಸ್ಕಿನ್ ಕ್ಲಿನ್ಸರ್, ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್. ಸೊ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಇನ್ನು 2 ಐಟಮ್ ಇದೆ. ಒಂದು ಪ್ಲಮ್ ಅವ್ರದ್ದು, ಇನ್ನೊಂದು ಸೆರಾವೆ ಅವ್ರದ್ದು. ಸೆರಾವೆ ಅವ್ರದ್ದು ಬಂದುಬಿಟ್ಟು ಹೈಡ್ರೇಟಿಂಗ್ ಕ್ಲೆನ್ಸರ್. ಸೊ ಇದು ಫೇಸ್ನ ಹೈಡ್ರೇಟಿಂಗ್ ಆಗಿಡುತ್ತೆ, ಯಾವುದೇ ಇರಿಟೇಷನ್ ಆಗಲ್ಲ. ಮತ್ತು ಇದು ಪ್ಲಮ್ ಅವ್ರದ್ದು ರೈಸ್ ವಾಟರ್ ಮತ್ತು ನಿಯಾಸಿಯಮೈಡ್ ಕ್ಲೆನ್ಸರ್. ಇದನ್ನು ನಾನೀಗ ಪ್ರೆಸೆಂಟಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ನು ನೋಡಿ, ಜಸ್ಟ್ ಇಲ್ಲೊಂದು ಕಲೆಗಳಿದೆ, ಆದರೆ ವೀಡಿಯೋಗೆ ಅದು ಕಾಣಲ್ಲ. ಆದರೆ ನೀವು ನೋಡ್ಬೋದು ನನ್ನ ಸ್ಕಿನ್ನು ಒಂದು ಸ್ವಲ್ಪ ಬ್ರೈಟಾಗಿ ಕಾಣಲ್ವಾ? ಸೊ ಅದಕ್ಕೆ ಇದೇ ಕಾರಣ, ನಾನು ಇದನ್ನು ಮಾಯ್ಶ್ಚರೈಸರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಅವ್ರು ಕೊಟ್ಟಿರುವಂತಹ ಗುಡೀಸ್. ಇದು ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಯಾಗ್? ಈ ಬ್ಯಾಗ್ನ ಮಾತ್ರ ನಾನು ಅದನ್ನು ಕಳಿಯೋದಿಲ್ಲ, ಹಾಗೆ ಇಟ್ಕೋತೀನಿ. ಏನಕ್ಕೆ ಯೂಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೆನಪಿಗೋಸ್ಕರ ಹಾಗೆ ಇರಲಿ. ಚೆನ್ನಾಗಿದೆ. 1 2 3 4 5 6 ಇದಿಷ್ಟು ಅವ್ರು ನನಗೆ ಕೊಟ್ಟಿರುವಂತಹ ಪ್ರಾಡಕ್ಟ್ಸ್. ಅಂದರೆ ನನಗೆ ಅಂತ ಅಲ್ಲ, ಅವ್ರ ಕ್ಲಾಸ್ಗೆ ಯಾರ್ಯಾರು ಅಟೆಂಡ್ ಮಾಡಿದ್ವಿ ಅಲ್ವಾ, 1 ಡೇ ಮಾಸ್ಟರ್ ಕ್ಲಾಸ್, ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಗಿಫ್ಟ್ ಹ್ಯಾಂಪರ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಇನ್ ಕೇಸ್ ನಾವು ಹೇಳ್ದಂಗೆ 5 ಡೇಸ್ ಮಾಸ್ಟರ್ ಕ್ಲಾಸ್ಗೆ ಜಾಯ್ನ್ ಆಗೋರು ಇದ್ದರೆ ಈ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ನಾನು ನಿಮ್ಮನ್ನು ಅವ್ರ ಜೊತೆಗೆ ಕನೆಕ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನಾನು 1-2 ಟೋನರ್ನ ತಗೊಂಡೆ ದುರ್ಗಾ ಮೇಡಮ್ ಅವ್ರದ್ದು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಅಲ್ಲೇ ಸ್ಟೋರಲ್ಲೇ ತಗೊಂಡು ಬಂದಿದ್ದು. ಇದು ಕೂಡ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಇದು ನನಗೆ ಮೇಕಪ್ಗೆ ಬೇಕಿತ್ತು. ನನಗೆ ಸೆಲ್ಫ್ ಯೂಸ್ ಆದ್ರೂ ಮಾಡ್ಕೊಬಹುದು. ಇದಿದೆಯಲ್ಲ ಪಿಂಕ್ ಕಲರು, ಇದನ್ನು ನಾವು ಬೇಕಾದರೆ ಸೆಲ್ಫ್ಗೆ ಯೂಸ್ ಮಾಡ್ಕೊಳ್ಬಹುದು. ವಿಡಿಯೋ ನೋಡ್ತಿದ್ದೀರಲ್ಲ, ಯಾರು ಬೇಕಾದ್ರೂ ಇದನ್ನು ಸೆಲ್ಫ್ಗೆ ಯೂಸ್ ಮಾಡ್ಕೋಬಹುದು. ಮೆನ್ಸು, ವುಮೆನ್ಸು, ಡ್ರೈ ಸ್ಕಿನ್ನು, ಆಯಿಲ್ ಸ್ಕಿನ್ನು, ಯಾವ ಸ್ಕಿನ್ ಬೇಕಾದ್ರೂ ಇದನ್ನು ಡೈಲಿ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಇದು ಡಾಕ್ಟರ್ ದುರ್ಗಾ ಮೇಡಮ್ ಅವ್ರದ್ದೇ ಪ್ರಾಡಕ್ಟು. ಇದು ಮೇಕಪ್ಗೆ ಹೆಲ್ಪ್ಫುಲ್ ಆಗುತ್ತೆ. ಕೇಕಿ ಬರಲ್ಲ, ಡ್ರ್ಯಾಗ್ ಬರಲ್ಲ, ಮತ್ತು ಸ್ವೆಟ್ ಆಗಲ್ಲ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಟೋನರ್ ಯೂಸ್ ಆಗುತ್ತೆ. ಸೊ ನನಗೆ ಕ್ಲೈಂಟ್ಸ್ಗೆ ಯೂಸ್ ಮಾಡೋದಕ್ಕೆ 2 ಟೋನರ್ನ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು ಡೈಲಿ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನನ್ನು ಬೆಳೆಸಿ ಪ್ರೋತ್ಸಾಹಿಸಿ. ಸೊ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಒಬ್ಬಳೇ ಇರ್ತೀನಲ್ಲ, ಮಾತಾಡ್ಬಿಡ್ತೀನಿ. ಹೊರಗಡೆ ಹೋದಾಗ ಎಷ್ಟೊಂದು ಜನ ಇರ್ತಾರಲ್ಲ, ಕ್ಯಾಮ್ರಾ ಹಿಡ್ಕೊಂಡು ಓಡಾಡಿಕೊಂಡು ಮಾತಾಡೋಕ್ಕೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ವೀಡಿಯೋ ಮಾಡಿ ಎಡಿಟಿಂಗ್ ಓವರಲ್ಲಿ ವಾಯ್ಸ್ ಕೊಟ್ಟು ಇವಾಗ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ಇದ್ರದ್ದು ಲಿಂಕ್ ಕೂಡ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಇಲ್ಲ ಅಮೆಝಾನಲ್ಲಿ, ನೈಕಾದಲ್ಲಿ ನೀವೇ ಸರ್ಚ್ ಕೊಟ್ಟರೆ ಈ ಪ್ರಾಡಕ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕ್ಲಾಸ್ಗೆ ಹೋಗೋದಕ್ಕೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.